ಈಗ ನೋಡ್ಕೊಳ್ಳಿ, ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ cos 3t minus cos 4t ಡಿವೈಡ್ ಬೈ ಟಿ. ಈ ಥರ ಕ್ವಶನ್ ಕೇಳಿದ್ರೆ ಹೆಂಗೆ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ. ಸೊಲ್ಯೂಷನ್ ಫಸ್ಟ್ ಏನು ಮಾಡಿ, ಇದನ್ನ ಎಫ್ ಆಫ್ ಟಿ ಅಂತ ಬರ್ಕೊಳ್ಳಿ. ಎಫ್ ಆಫ್ ಟಿ ಅಂದ್ರೇನು? ಕಾಸ್ 3t ಮೈನಸ್ ಕಾಸ್ 4t. ಆಮೇಲೆ ಎಲ್ ಅಪ್ಲೈ ಮಾಡಿ. ಎಲ್ ಆಫ್ ಎಫ್ ಆಫ್ ಟಿ ಎಲ್ ಆಫ್ ಕಾಸ್ 3t ಮೈನಸ್ ಎಲ್ ಆಫ್ ಕಾಸ್ 4t. ಎಲ್ ಆಫ್ ಎಫ್ ಆಫ್ ಟಿ ಹಂಗೆ ಇರಲಿ. ಎಲ್ ಆಫ್ ಕಾಸ್ 3t ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಇದಕ್ಕೆ ಫಾರ್ಮುಲಾ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಆಮೇಲೆ ಏನು ಮಾಡಬೇಕು? ಡಿವೈಡೆಡ್ ಬೈ ಟಿ ಮಾಡ್ಕೋಬೇಕು. ಎಫ್ ಆಫ್ ಟಿ ಡಿವೈಡ್ ಬೈ ಟಿ. ಇಲ್ಲಿ ಡಿವೈಡ್ ಬೈ ಟಿ ಮಾಡಿದ್ರೆ ಲಿಮಿಟ್ ಎಸ್ ಟೆನ್ಸ್ ಟು ಇನ್ಫಿನಿಟಿ ಅಂತ ಬರೀಬೇಕು. ಇದನ್ನ ಬ್ರಾಕೆಟಲ್ಲಿ ಬರ್ತು ರೈಟ್ ಹ್ಯಾಂಡ್ ಸೈಡ್ನ. 3 ಸ್ಕ್ವೇರ್ ಬದಲು 9 ಬೇಕಾದರೆ ಹಾಕ್ಕೊಳ್ಳಿ. 4 ಸ್ಕ್ವೇರ್ ಬದಲು 16 ಹಾಕ್ಕೊಳ್ಳಿ. ಡಿ ಎಸ್ ಅಂತ ಬರೀಬೇಕು. ಆಮೇಲೆ ಲ್ಯಾಪ್ಲಾಸ್ ಆಫ್, ನೋಡಿ ಎಫ್ ಆಫ್ ಟಿ ಅಂದ್ರೇನು? ಕಾಸ್ 3t ಮೈನಸ್ ಕಾಸ್ 4t. ಲೆಫ್ಟ್ ಹ್ಯಾಂಡ್ ಬೇಕಾದರೆ ಬರಿಬೋದು, ಇಲ್ಲಾಂದ್ರೆ ರೈಟ್ ಹ್ಯಾಂಡ್ ಸುಮ್ಮನೆ ಬರ್ಕೊಂಡು ಹೋಗ್ಬೋದು. ಡಿವೈಡೆಡ್ ಬೈ ಟಿ. ಎಫ್ ಆಫ್ ಟಿ ಬದಲು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ. ಲೆಫ್ಟ್ ಹ್ಯಾಂಡಲ್ಲಿ ಎಫ್ ಆಫ್ ಟಿ ಬದಲು ಇದು ಹಾಕಿದ್ದೀನಿ ಅಷ್ಟೇ. ಈಸ್ ಈಕ್ವಲ್ ಟು, ನೋಡಿ ಇಂಟೆಗ್ರಲ್ ಆಫ್, ಇನ್ನೊಂದು ಫಾರ್ಮುಲಾ ಬರ್ಕೊಡ್ತೀನಿ ನೋಡ್ಕೊಳ್ಳಿ. ಇಂಟೆಗ್ರಲ್ ಆಫ್ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಬಂದರೆ ಫಾರ್ಮುಲಾ 1/2. ಎ ಅಂದರೆ ಇಲ್ಲಿ ಏನಾದರೂ ಇಲ್ಲಿ ಕಾನ್ಸ್ಟೆಂಟ್ ಎಸ್ ಬಿಟ್ಟು, ಅವಾಗ ಈ ಫಾರ್ಮುಲಾನ ಯೂಸ್ ಮಾಡಿ. 1/2 ಇಂಟು ಲಾಗ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಎ. ಇಲ್ಲಿ ನೋಡಿ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 9 ಇದೆಯಲ್ಲ, 1/2 ಇಂಟು ಲಾಗ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ 9 ಅಂತ ಬರೀತೀವಿ. ಒನ್ ಬೈ ಟೂನ ಕಾಮನ್ ತಗೊಳ್ಳಿ. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದ್ರೆ ಲಾಗ್ ಎಮ್ ಬೈ ಎನ್. ಒನ್ ಬೈ ಟೂ ಇಂಟು ಲಿಮಿಟ್ ಅಪ್ಲೈ ಮಾಡ್ಕೋಬಿಡ್ಬೇಕು. ಲಿಮಿಟ್ ಅಪ್ಲೈ ಮಾಡೋದು ಯಾವ ಥರ ಇಲ್ಲಿ? ಲಿಮಿಟ್ ಎಸ್ ಟೆನ್ಸ್ ಟು 1/2 ಆಚೆ ತಗೊಂಡು ಈ ಥರ ಬರ್ಕೊಳ್ಳಿ. ಫಸ್ಟು ಅಪ್ಪರ್ ಲಿಮಿಟ್ ಹಾಕಬೇಕು, ಆಮೇಲೆ ಲೋವರ್ ಲಿಮಿಟ್ ಹಾಕಬೇಕು. ನೋಡಿ ಇನ್ನೊಂದು ಸತಿ ಹೇಳ್ತೀನಿ. ಇದರ ಇಂಟಿಗ್ರೇಷನ್ ಬರ್ಕೋಬೇಕು. 1/2 ಲಾಗ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಇಲ್ಲಿದೆ ಒಂದು ಸೆಕೆಂಡ್.
2 into log of h square plus 9 minus 1 by 2 into log of h square plus 16 ಅಂತ. ಆಮೇಲೆ 1 by 2 into log of ಇದು ರೈಟ್ ಹ್ಯಾಂಡ್ನ ಮಾಡ್ಕೊಂಡೋಗಿ ಎಮ್ ಮೈನಸ್ 1 by 2 ಕಾಮನ್ ತೊಗೊಂಡ್ರೆ log of s square plus 9 by s square plus 16 ಬರುತ್ತೆ. 1 by 2 ಆಚೆ ತಗೊಂಡು ಫಸ್ಟ್ ಅಪ್ಪರ್ ಲಿಮಿಟ್ ಬರೀರಿ, ಲಿಮಿಟ್ ಎಸ್ ಟೆನ್ಸ್ ಟು ಇನ್ಫಿನಿಟಿ log of ಅಂತ ಇದು ಬರೀರಿ, ಮೈನಸ್ ಲಿಮಿಟ್ ಎಸ್ ಟೆನ್ಸ್ ಟು ಎಸ್ log of ಅಂತ ಬರೀರಿ. ಈಗೇನು ನೆಕ್ಸ್ಟ್ ಏನು ಮಾಡಬೇಕು, 1 by 2 ಹಂಗೆ ಇರಲಿ, ಲಾಗು ಹಂಗೆ ಇರಲಿ, ಇನ್ನು ಎಸ್ ಸ್ಕ್ವೇರ್ ಬೈ ಎಸ್ ಸ್ಕ್ವೇರ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಮಾಡಿ, ಎಸ್ ಸ್ಕ್ವೇರ್ ಬೈ ಎಸ್ ಸ್ಕ್ವೇರ್ 9 by ಎಸ್ ಸ್ಕ್ವೇರ್. by s square. ಆಮೇಲೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಹಂಗೆ ಬರೀರಿ, ಇದನ್ನ ಆಲ್ಟರ್ ಮಾಡಿ ಡಿವೈಡ್ ಬೈ ಎಸ್ ಸ್ಕ್ವೇರ್ ಮಾಡಿ ಪ್ರತಿಯೊಂದು ಟರ್ಮು. ಇದು ಹೆಂಗಿದೆ ಹಂಗೆ ಬರ್ಕೋಬೇಕು, ಎಸ್ ಜಾಗದಲ್ಲಿ ಎಸ್ ಹಾಕಿದ್ರೆ ಅದೇ ಇರುತ್ತೆ, ಮೈನಸ್ log of s square plus 9 by s square plus 16. ಈಗ 1 by 2 ಹಂಗೆ ಇರಲಿ, ಇದೇನಾಗುತ್ತೆ ಲಾಗ್ ಹಂಗೆ ಇರಲಿ, ಲಿಮಿಟ್ ಅಪ್ಲೈ ಮಾಡೋಕ್ಕೆ ಲಿಮಿಟ್ ಎಸ್ ಟೆನ್ಸ್ ಟು ಇನ್ಫಿನಿಟಿ ಲಾಗ್ ಫಸ್ಟ್ ಡಿವೈಡ್ ಮಾಡ್ಕೊಳ್ಳಿ, ಆಮೇಲೆ ಲಿಮಿಟ್ ಅಪ್ಲೈ ಮಾಡೋದು. ಎಸ್ ಸ್ಕ್ವೇರ್ ಬೈ ಎಸ್ ಸ್ಕ್ವೇರ್ ಅಂದರೆ 1, 9 by s square 1 plus 16 by s square ಮೈನಸ್ ಇದು ಹೆಂಗಿದೆ ಹಂಗೆ ಇರಲಿ. ಈಗ ಎಸ್ ಜಾಗದಲ್ಲಿ ಇನ್ಫಿನಿಟಿ ಹಾಕಿ, ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಇಸ್ 0, 1 plus 0 1 plus 0 1 by 1 ಆಗುತ್ತೆ, 1 by 1 1 ಆಗುತ್ತೆ. ಇಲ್ಲೇನಾಯಿತು ಹಾಫ್ ಇಂಟು ಒಂದು ನಿಮಿಷ, ಇದು ಲಾಗ್ 1 ಬರುತ್ತೆ, ಲಾಗ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ 9 by ಎಸ್ ಸ್ಕ್ವೇರ್ ಪ್ಲಸ್ 16. ಲಾಗ್ 1 ಅಂದರೆ 0, ಲಾಗ್ 1 ಜಾಗದಲ್ಲಿ 0 ಆಗುತ್ತೆ. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಈ ಪ್ರಾಬ್ಲಮ್ನ ಫಸ್ಟಿಂದ ಹೇಳ್ಕೊಡ್ತೀನಿ. ಫಸ್ಟ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಕಾಸ್ 3t ಮೈನಸ್ ಕಾಸ್ 4t. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು, ಒಂದು 100% ಬರುತ್ತೆ. ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಅಂದರೆ ಲ್ಯಾಪ್ಲೇಸ್ ಆಫ್ ಕಾಸ್ 3t, ಲ್ಯಾಪ್ಲೇಸ್ ಆಫ್ ಕಾಸ್ 4t. ಇದಂಗೆ ಇರಲಿ, ಇದು ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ಬರ್ಕೊಳ್ಳಿ, ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಇಲ್ಲಿ ಡಿವೈಡ್ ಬೈ ಟಿ ಮಾಡಿದ್ರೆ ರೈಟ್ ಹ್ಯಾಂಡಲ್ಲಿ ಏನು ಮಾಡ್ಬೇಕು ನೀವು, ಎಸ್ ಟೆನ್ಸ್ ಟು ಇನ್ಫಿನಿಟಿ ಅಂತ ಬರೀಬೇಕು. ಇಂಟಗ್ರಲ್ ಆಫ್ ಡಿವೈಡ್ ಬೈ ಟಿ ಮಾಡಿದ್ರೆ ರೈಟಲ್ಲಿ ಇಂಟಿಗ್ರೇಟ್ ಮಾಡಿ ಎಷ್ಟು ಇನ್ಫಿನಿಟಿ ಅಂತ ಬರೆದು ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 9 ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 16. ಅರ್ಥ ಆಗ್ತಿದೆಯಲ್ವಾ? ನೀಟಾಗಿ ನೋಡ್ಕೊಳ್ಳಿ, ಇದೇ ಟೈಪ್ ಮತ್ತೆ ಬರುತ್ತೆ, ರಿವಿಷನ್ ಆಗುತ್ತೆ, ಸ್ವಲ್ಪ ಕಷ್ಟ ಆದರೂ ನೀಟಾಗಿ ನೋಡ್ಕೊಳ್ಳಿ. ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 9 ಮೈನಸ್ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 16 ಇಂಟೆಗ್ರಲ್ ಹಾಕ್ಕೋತೀರಲ್ವ, ಇದರ ಇಂಟಿಗ್ರೇಷನ್ 1 by 2 ಇಂಟು ಲಾಗ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ 9, ಇದ್ರದ್ದು ಇಂಟಿಗ್ರೇಷನ್ 1 by 2 ಇಂಟು ಲಾಗ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ 16 ಆಯ್ತಲ್ವಾ. 1 by 2 ಕಾಮನ್ ತಗೊಳ್ಳಿ, ಲಾಗ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ 9 by ಎಸ್ ಸ್ಕ್ವೇರ್ ಪ್ಲಸ್ 16 ಅಂತ ಬರೀರಿ. 1 by 2ನ ಆಚೆ ತಗೊಂಡು ಲಿಮಿಟ್ನ ಅಪ್ಲೈ ಮಾಡ್ಬೋದು, ಅಪ್ಪರ್ ಲಿಮಿಟ್ ಬರೀಬೇಕು. ಇಲ್ಲಿ ಡೈರೆಕ್ಟ್ ಇನ್ಫಿನಿಟಿ ಹಾಕಂಗಿಲ್ಲ, ಇಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಲಾಗ್ ಆಫ್ ಅಂತ ಬರೀರಿ. ನೆಕ್ಸ್ಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎಸ್
ಲಾಗ್ ಆಫ್ ಅಂತ. ಇಲ್ಲಿ ಲಿಮಿಟ್ನ ಡೈರೆಕ್ಟ್ ಹಾಕಂಗಿಲ್ಲ. ಆಮೇಲೆ ಏನು ಮಾಡಬೇಕು, 1/2 ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಹಂಗೆ ಇರಲಿ. ಲಾಗ್ ಆಫ್ ಇಲ್ಲಿ ಇನ್ಫಿನಿಟಿ ಇದೆಯಲ್ಲ, ಇದರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳಿ. ಡಿವೈಡ್ ಬೈ ಎಸ್ ಸ್ಕ್ವೇರ್, ಡಿವೈಡ್ ಬೈ ಸ್ಕ್ವೇರ್, ಡಿವೈಡ್ ಬೈ ಸ್ಕ್ವೇರ್, ಡಿವೈಡ್ ಬೈ ಸ್ಕ್ವೇರ್. ಇದು ಹಂಗೆ ಇರಲಿ. ಎಸ್ ಜಾಗದಲ್ಲಿ ಎಸ್ ಅಂದರೆ ಹಂಗೆ ಬರುತ್ತೆ. ನೆಕ್ಸ್ಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಹಂಗೆ ಇರಲಿ. ಲಾಗ್ ಆಫ್ ಎಸ್ ಸ್ಕ್ವೇರ್ ಬೈ ಎಸ್ ಸ್ಕ್ವೇರ್ ಅಂದರೆ 1, 9 ಬೈ ಎಸ್ ಸ್ಕ್ವೇರು. ಎಸ್ ಸ್ಕ್ವೇರ್ ಬೈ ಸ್ಕ್ವೇರ್ ಅಂದರೆ 1 + 16 ಬೈ ಎಸ್ ಸ್ಕ್ವೇರ್ ಮೈನಸ್ ಲಾಗ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ 9 ಬೈ ಎಸ್ ಸ್ಕ್ವೇರ್ ಪ್ಲಸ್ 18. ಇದು ಲಾಗ್ 1 ಆಗುತ್ತೆ. ಲಾಗ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ 9 ಬೈ ಎಸ್ ಸ್ಕ್ವೇರ್ ಪ್ಲಸ್ ಲಾಗ್ 1 ಅಂದರೆ 0. ಇದಂಗೆ ಇರುತ್ತೆ. ಆಮೇಲೆ ಇಷ್ಟು ಬಿಟ್ಟರೆ ಸಾಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಮತ್ತೆ ಆ ಥರದೇ ಪ್ರಾಬ್ಲಮ್ ಬರುತ್ತೆ. ಈಗ ನೋಡ್ಕೊಳ್ಳಿ, ರಿವಿಷನ್ ಆಗುತ್ತೆ. ಹಳೆ ಪ್ರಾಬ್ಲಮ್ ಗೊತ್ತಾಗಲಿಲ್ಲ ಅಂದರೂ ರಿವಿಷನ್ ಆಗುತ್ತೆ. Find the Laplace transform of two sin t into sin phi t divided by t ಅಂತ ಕೇಳ್ತಾರೆ. ಇದನ್ನ ಹೆಂಗೆ ಮಾಡ್ಬೇಕು ನೋಡ್ಕೊಳ್ಳಿ. f of t is equal to 2 sin t into sin phi t ಅಂತ ಬರ್ಕೊಳ್ಳಿ. ಇನ್ನು ರೀಅರೇಂಜ್ ಮಾಡ್ಕೊಳ್ಳಿ. f of t is equal to 2 sin phi t into sin t ಆಗುತ್ತೆ. ಇದು ಫಾರ್ಮುಲಾ sin a sin b ಫಾರ್ಮುಲಾ. sin a sin b ಫಾರ್ಮುಲಾ ಬಂದು 1/2 into cos of a minus b minus cos of a plus b. ಇದು ಮೈನಸ್ ಇದು. ನೆಕ್ಸ್ಟ್ f of t is equal to 2 ಹಂಗೆ ಇರಲಿ 1/2 into sin a sin b ಫಾರ್ಮುಲಾ cos of, ಇಲ್ಲಿ ನೋಡಿ a ಜಾಗದಲ್ಲಿ 5t ಇದೆ, b ಜಾಗದಲ್ಲಿ t ಇದೆ. 5t ಪ್ಲಸ್ t ಬಂದು 60 ಆಗುತ್ತೆ ಮೈನಸ್ cos of 5t ಮೈನಸ್ t ಬಂದು 40 ಆಗುತ್ತೆ. ಈ 2 ಕ್ಯಾನ್ಸಲ್ ಆದರೆ f of t is equal to cos 60 minus 40. ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ಮೇಲೆ ಆ ಥರನೇ ಬಂದ್ಬಿಡುತ್ತೆ. ಇಲ್ಲಿ ಗಂಟ ಸಿಂಪ್ಲಿಫೈ ಮಾಡಬೇಕು. ಈಗ ಮಾಮೂಲಿ ಎಲ್ಲಾನು ಇದನ್ನ ಮಾಡ್ಬಿಡೋಣ ಹೇಳಿ. ಲ್ಯಾಪ್ಲಾಸ್ ಆಫ್ f of t is equal to, ಟೈಮ್ ಆದರೆ ಟೈಮ್ ಔಟ್ ಆದರೆ ರೀಲಾಗಿನ್ ಆಗಿ, ಈಗ ಬೇಡ. ಟೈಮ್ ಔಟ್ ಆದ ತಕ್ಷಣ ಮತ್ತೆ ಜಾಯಿನ್ ಆಗಿ. ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 36 cos 60 ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 36 cos 40 ಅಂದರೆ ಇಲ್ಲೇ ಬರ್ಕೊತೀನಿ. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂದರೆ ಲ್ಯಾಪ್ಲಾಸ್ ಆಫ್ cos 60 ಮೈನಸ್ ಲ್ಯಾಪ್ಲಾಸ್ ಆಫ್ cos 40. ಲ್ಯಾಪ್ಲಾಸ್ ಆಫ್ cos 60 ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 36. ಲ್ಯಾಪ್ಲಾಸ್ ಆಫ್ cos 40 ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 16. ಈಗ ಲ್ಯಾಪ್ಲಾಸ್ ಆಫ್ ಡಿವೈಡ್ ಬೈ ಟಿ ಮಾಡಬೇಕು. ಎಫ್ ಆಫ್ ಟಿ ಬೈ ಟಿ ಇಲ್ಲಿ ಇಂಟಿಗ್ರೇಟ್ ಮಾಡಿ. ಇಂಟೆಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ. ಡಿವೈಡ್ ಬೈ ಟಿ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಅಂದರೆ ಇಂಟಿಗ್ರೇಷನ್ ಸಿಂಬಲ್ ಇದು ಬರೆದು ಲಿಮಿಟ್ ಹಾಕ್ಕೋಬೇಕು.
ಸರಿನಾ? ಈಗ ಇದಕ್ಕೆ ಇಂಟಿಗ್ರೇಷನ್ ಬಂದು 1/2 log of s square plus 36, ಇದಕ್ಕೆ 1/2 into log of square plus 16. ಲಿಮಿಟ್ ಬಂದು ಎಷ್ಟು ಇನ್ಫಿನಿಟಿ. ಪ್ಲಸ್ ಸಾರಿ ಇದು ಮೈನಸ್. ಈಗ 1/2ನ ಕಾಮನ್ ತಗೊಂಡ್ರೆ ಲಾಗ್ ಆಫ್ ನೋಡಿ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಆಗುತ್ತೆ. ನಾವು ಲಾಗ್ ಆಫ್ ಎಮ್ ಬೈ ಎನ್ ಅಂತ ಬರೀಬೋದು. ಎಸ್ ಸ್ಕ್ವೇರ್ ಪ್ಲಸ್ 36 ಬೈ ಎಸ್ ಸ್ಕ್ವೇರ್ ಪ್ಲಸ್ 16 ಅಂತ ಬರೀಬೋದು. ಲಿಮಿಟ್ ಬಂದು ಎಷ್ಟು ಇನ್ಫಿನಿಟಿ. 1/2 ಹಂಗೆ ಇರಲಿ. ಲಿಮಿಟ್ ಎಸ್ ಟೆನ್ಸ್ ಟು ಇನ್ಫಿನಿಟಿ log of s square plus 36 divided by s square plus 16 ಅಂತ ಬರೀಬೇಕು. ಮೈನಸ್ ಲಿಮಿಟ್ s tends to s log of s square plus 36 divided by s square plus 16 ಅಂತ ಬರೀಬೇಕು. ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಬರೀಬೇಕು. ಈಗ ಎಲ್ಲ ಟರ್ಮ್ಸು ಡಿವೈಡೆಡ್ ಬೈ s ಸ್ಕ್ವೇರ್ ಮಾಡಿ. ಇಲ್ಲಿ ನೋಡಿ ಕ್ಯಾನ್ಸಲ್ ಆಗುತ್ತೆ. ಈಗ 1 ಆಗುತ್ತೆ. ಇದು 1 ಪ್ಲಸ್ 16 ಬೈ ಎಸ್ ಸ್ಕ್ವೇರ್. ಮೈನಸ್ ಇದು ಹೆಂಗಿದೆ ಹಂಗೆ ಬರ್ತದೆ. ಏನಾಯಿತು ಇದು ಎಸ್ ಝೆಡ್ಡಲ್ಲಿ ಇನ್ಫಿನಿಟಿ ಹಾಕಿದ್ರೆ ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಈಸ್ 0. 1 ಪ್ಲಸ್ 0 ಈಸ್ 1, 1 ಪ್ಲಸ್ 0 ಈಸ್ 1. 1/1 ಅಂದರೆ 1 ಲಾಗ್ 1 ಆಗುತ್ತೆ. 1/2 ಇಂಟು ಲಾಗ್ 1 ಮೈನಸ್ ಲಾಗ್ 1 ಅಂದರೆ 0. ಅಷ್ಟೇ ಆನ್ಸರ್. ನೆಕ್ಸ್ಟ್ ಕ್ವಶನ್. Find the Laplace transform of sin 2t by t. ನೋಡಿ ಹೆಂಗೆ ಮಾಡ್ಬೇಕಿದ್ನ. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಸೈನ್ 2t ಅಂತ ಹೊತ್ಕೋಬೇಕು. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಮಾಡಬೇಕು. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂದರೆ ಲ್ಯಾಪ್ಲಾಸ್ ಆಫ್ ಸೈನ್ 2t. ಇಲ್ಲಿ ಲ್ಯಾಪ್ಲಾಸ್ ಆಫ್ ಸೈನ್ 2t ಆಗುತ್ತೆ. ಏನಾಯಿತು? ಲ್ಯಾಪ್ಲಾಸ್ ಆಫ್ ಸೈನ್ 80 ಅಂದರೆ ಎ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ 2 ಬೈ ಎಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್.
ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಹಂಗೆ. ನೆಕ್ಸ್ಟ್ ಈಗ ಒಳಗಡೆ ಡಿವೈಡೆಡ್ ಬೈ ಟಿ ಮಾಡಿದ್ರೆ ನೀವು ಹೊರಗಡೆ ಲಿಮಿಟ್ ಹಾಕಿ ಇಂಟೆಗ್ರಲ್ ಸಿಂಬಲ್ ಹಾಕಿ ಲಿಮಿಟ್ ಹಾಕಬೇಕು ಎಸ್ ಟು ಇನ್ಫಿನಿಟಿ ಅಂತ. 2/s² + 2² ds. ಫಾರ್ಮುಲಾ ಇಲ್ಲಿ ಬರೀತೀನಿ, ಜ್ಞಾಪಕ ಇಟ್ಕೊಳ್ಳಿ. ಇಂಟೆಗ್ರಲ್ ಫಾರ್ಮುಲಾ ಎಷ್ಟು ಈ ಶೀಟಲ್ಲಿ ಬರ್ಕೊಡ್ತೀನಿ ನೀಟಾಗಿ. ಇಂಟೆಗ್ರಲ್ ಆಫ್ s/a² ಅಂತ ಬಂದರೆ ಹಾಫ್ ಇಂಟು log of s² + a². ಈಗ ಬಂದಿರೋದು a/s² + a² ಬಂದರೆ tan ಇನ್ವರ್ಸ್ ಆಫ್ s/a ಫಾರ್ಮುಲಾ ಆಯಿತು. ಇದು ನೋಡಿ, a ಅಂದರೆ 2 ಇದೆ, 2/s² + 2² ಇದೆ. ಇದಕ್ಕೆ tan ಇನ್ವರ್ಸ್ ಆಫ್ s/2 ಇದ್ರದ್ದು ಇಂಟಿಗ್ರೇಷನ್. tan ಇನ್ವರ್ಸ್ ಆಫ್ s/2 ಎಷ್ಟು ಇನ್ಫಿನಿಟಿ. ಈಗ ಲಿಮಿಟ್ ಅಪ್ಲೈ ಮಾಡಬೇಕು. ಇಲ್ಲಿ ಎಸ್/ಅಲ್ಲಿ ಇನ್ಫಿನಿಟಿ ಹಾಕ್ಬೋದು, ಅಲ್ಲಿ ಯಾಕೆ ಹಾಕಲ್ಲ ಅಂದರೆ ಲಿಮಿಟು ಎಸ್/ಅಲ್ಲಿ ಇನ್ಫಿನಿಟಿ ಹಾಕಿದ್ರೆ ಇನ್ಫಿನಿಟಿ ಬರುತ್ತೆ. ಅದಕ್ಕೆ ಇಲ್ಲಿ ಇನ್ಫಿನಿಟಿ/2 ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ಫಿನಿಟಿ ಬರಬಾರ್ದು, ಅದಕ್ಕೆ ಆ ಥರ ಮಾಡಿ. ಇಲ್ಲೇ ಅಪ್ಲೈ ಮಾಡಿದ್ರೆ ನೀವು ಸ್ಟಾರ್ಟಿಂಗ್ಗೆ ಅಪ್ಲೈ ಮಾಡಿದ್ರೆ ಲಾಗ್ ಆಫ್ ಇನ್ಫಿನಿಟಿ ಮೈನಸ್ ಲಾಗ್ ಆಫ್ ಇನ್ಫಿನಿಟಿ ಬರಬೇಕು. ಅದು ಇಂಡಿಟರ್ಮಿನೆಂಟ್ ಫಾರ್ಮ್, ಅದು ಬರಬಾರ್ದು. ಇನ್ಫಿನಿಟಿ/2 ಬರ್ಬೋದು. ಈಗ ಇನ್ಫಿನಿಟಿ ಹಾಕಿ, ಡೈರೆಕ್ಟಾಗಿ ಹಾಕಿ. ಇಲ್ಲಿ tan ಇನ್ವರ್ಸ್ ಇನ್ಫಿನಿಟಿ/2 ಅಂದರೆ tan ಇನ್ವರ್ಸ್ ಇನ್ಫಿನಿಟಿ ಮೈನಸ್ tan ಇನ್ವರ್ಸ್, ಇಲ್ಲಿ ಇನ್ಫಿನಿಟಿ ಹಾಕಿದ್ರೆ ಇನ್ಫಿನಿಟಿ/2 ಆಗುತ್ತೆ, ಅದನ್ನ ಇನ್ಫಿನಿಟಿ ಬರೀಬೋದು. ಈಗ ಲೋವರ್ ಲಿಮಿಟ್ ಹಾಕಿದ್ರೆ tan ಇನ್ವರ್ಸ್ s/2 ಆಗುತ್ತೆ. tan ಇನ್ವರ್ಸ್ ಇನ್ಫಿನಿಟಿ ಅಂದರೆ π/2 ಅಂತ ಜ್ಞಾಪಕ ಇಟ್ಕೊಳ್ಳಿ. tan ಇನ್ವರ್ಸ್ ಇನ್ಫಿನಿಟಿ ಅಂದ್ರೇನು π/2, ಮತ್ತು π/2 ಮೈನಸ್ tan ಇನ್ವರ್ಸ್ s/2 ಅಂದರೆ cot ಇನ್ವರ್ಸ್ s/2 ಅಂತ. ಎರಡು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಒಂದು tan ಇನ್ವರ್ಸ್ ಇನ್ಫಿನಿಟಿ ಅಂದರೆ π/2, ಇನ್ನೊಂದು ಫಾರ್ಮುಲಾ π/2 ಮೈನಸ್ tan ಇನ್ವರ್ಸ್ x ಅಂದರೆ cot ಇನ್ವರ್ಸ್ x ಅಂತ. ಎರಡು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಅದಕ್ಕೆ π/2 ಮೈನಸ್ tan ಇನ್ವರ್ಸ್ s/2 ಬಂದು cot ಇನ್ವರ್ಸ್ s/2 ಅಂತ. ರೀಜಾಯಿನ್ ಆಗಿ